गुरु रेवणसिद्धेश्वराय नमः। श्री गुरु शिवानंद शिवयोगीश्वराय नमः। शिवानंद शिवयोगेश्वराय नमः 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 नमः। देव महादेव गुरुदेव सदा शिवः गुरुदैवात् परं नास्ति तस्मै श्री गुरवे नमः। तस्मै श्री गुरुवे नमः। तस्मै श्री गुरुवे नमो नमः नमः नमः। सर्वलोकोपकाराय यो देव परमेश्वर चरत्यतिथि रूपेण नमस्ते जंगमात्मने नमः। नमस्ते नमस्ते जंगमा नमः नमः नमः। वागर्ताय सुप्रीतो वागर्थपतिपत्तये जगदपितरौ वन्दे पार्वती परमेश्वर। सांबजै नमः पार्वते शिवर महादेव। जगज्योति बसवेश्वर महाराज की जय। रेवण सिद्धेश्वर महाराज जय नमः। पार्वती पते हर हर महादेव। ಪ್ರಾತಸ್ಮರಣೀಯರಾದ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿದ ಬಸವಾದಿ ಶರಣರನ್ನ ಸ್ಮರಣೆ ಮಾಡಿ ನಾರಾಯಣಪುರದ ಆರಾಧ್ಯ ದೈವ ಶ್ರೀ ರೇವಣಸಿದ್ದೇಶ್ವರರ ದಿವ್ಯ ಬೆಳಕಿನಲ್ಲಿ ಹಮ್ಮಿಕೊಂಡಿರುವಂತಹ ಪೊಲೀಸ್ ಪಾಟೀಲ್ ಮನೆತನದ ಪರಿವಾರದ ವಿವಾಹದ ಶಿವನೆನಹಿನಲ್ಲಿ ಹಮ್ಮಿಕೊಂಡಿರುವಂತಹ ಮಹಾಪುರಾಣ ಶ್ರೀ ರೇವಣಸಿದ್ದೇಶ್ವರರ ಪುರಾಣ. ಮನೆಯವರ ಸಂಕಲ್ಪ ಈ ಮನೆತನದ ಹಿರಿಯರ ಮಾಡಿದ ಸತ್ಯ ಸಂಕಲ್ಪದ ಮೇರೆಗೆ ಇವತ್ತಿನಿಂದ 5 ದಿನಗಳವರೆಗೆ ಗುರುವಿನ ಪುರಾಣವನ್ನ ಜರುಗಿಸಿ ಈ ನೆಪದಲ್ಲಿ ದಾಸೋಹವನ್ನ ಪೂರೈಸಿ ಬಂಧು ಬಾಂಧವರನ್ನ ಊರವರನ್ನ ಎಲ್ಲರನ್ನ ಪ್ರೀತಿಯಿಂದ ಬರಮಾಡಿಕೊಂಡು ಮದುವೆ ಮಾಡಬೇಕು, ಲಗ್ನ ಮಾಡಬೇಕು.
ಈ ಪದ್ಧತಿ, ಈ ಪರಂಪರೆ ಇವತ್ತು ನಿನ್ನೆಯದಲ್ಲ. ಬಹು ವರ್ಷಗಳಿಂದ ನಮ್ಮ ಗುರು ಹಿರಿಯರು ವೀರಶೈವ ಲಿಂಗಾಯತ ಧರ್ಮದಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬರುವಂಥ ಒಂದು ಅಪರೂಪದ ವ್ಯವಸ್ಥೆ, ಅದು ಕೌಟುಂಬಿಕ ವ್ಯವಸ್ಥೆ. ಈ ಕೌಟುಂಬಿಕ ವ್ಯವಸ್ಥೆಗೆ ಮುಖಕ್ಕ ಮೂಗು ಎಷ್ಟು ಚಂದವೋ, ಕೌಟುಂಬಿಕ ವ್ಯವಸ್ಥೆಯಲ್ಲಿಯೂ ಮದುವೆಗೆ ಅಷ್ಟು ಪ್ರಾಧಾನ್ಯತೆ. ನಿಮಗೆಲ್ಲ ಗೊತ್ತಿದ್ದಂತೆ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅನ್ನುವಂಥ ಈ ಹಳ್ಳಿಗಾಡಿನ ಈ ನುಡಿ ನಿಮಗೆಲ್ಲ ತಿಳಿದಿರಲು ಸಾಕು. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ಅದು ಎಷ್ಟರ ಮಟ್ಟಿಗೆ ಈ ಎರಡು ಮಾತುಗಳು ಮನೆ ಕಟ್ಟೋದಾಗಲಿ, ಮದುವೆ ಮಾಡೋದಾಗಲಿ ಎಷ್ಟರ ಮಟ್ಟಿಗೆ ಈ ಮಾತು ಬಯಲಿಗೆ ಬಂದದ ಅಂದ್ರ ನಿಮ್ಗೆಲ್ಲ ತಿಳಿದಂತೆ. ಯಾಕೆ ಸಾಲ ಆಗ್ಯದ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ನಮ್ಮ ಬಾಯಿಂದ ಬಡನೆ ಬರೋದು ಯಾವುದು ಅಂದ್ರೆ ಇವೆರಡು. ಒಂದು ಮನೆ ಕಟ್ಟೋದು, ಒಂದು ಮದುವೆ ಮಾಡೋದು. ಹೇಳಾಕ ಇವು ನೆಪ, ಸಾಲ ಆಗಿದ್ದೇ ಬೇರೆದು. ಮದುವೆ ಆಗುವ ಪೂರ್ವದಲ್ಲಿ ಮದುವೆಯ ಮಹತ್ವ ನಮಗೆ ಗೊತ್ತಾಗಬೇಕು. ಮದುವೆಯಾದ ದಿನವೇ ಮದುವೆಯಾದವರಿಗೆ ಬಹುದೊಡ್ಡ ಜವಾಬ್ದಾರಿ ಬರ್ತದೆ. ಆ ಜವಾಬ್ದಾರಿಯನ್ನ ಹೊರಿಸೋದಕ್ಕನೇ ಆ ಮನೆಯ ಹಿರಿಯರು ಮಕ್ಕಳಿಗೆ ಮದುವೆ ಮಾಡು. ಇಲ್ಲಿವರೆಗೆ ನೀ ಹಂಗಿದ್ದೋ ಏನೋ ಗೊತ್ತಿಲ್ಲ, ಇನ್ನು ಮೇಲೆ ಈ ಭಾರ, ಈ ಮನೆತನದ ವಜ್ಜಿ, ಈ ಮನೆತನದ ಹಿರಿತನ ಹಿಂಗ ಏರ್ಕೊಂತನೇ ಹೋಗ್ಬೇಕು. ಅದೆಲ್ಲ ನಮಗೆ ಗೊತ್ತಾಗ್ಬೇಕಲ್ಲ, ಅದೆಲ್ಲ ನಮಗೆ ತಿಳಿಬೇಕಲ್ಲ. ಅದೆಲ್ಲ ತಿಳ್ಕೊಂಡು ಆ ರೀತಿ ನಡ್ಕೋಬೇಕಲ್ಲ. ಅದಕ್ಕಾಗಿನೇ ದಿನಕ್ಕ 2 ದಿನಕ್ಕ 3 ದಿನಕ್ಕ ಗೊತ್ತಾಗುವುದಿಲ್ಲ ಅಂತಲೇ ಮದುವೆಯ ಪೂರ್ವದಲ್ಲಿ ಅನುಕೂಲ ಪ್ರಕಾರ 5 ದಿವಸ 11 ದಿವಸ ಈ ಪುರಾಣ ಪ್ರವಚನ ಕಾರ್ಯಕ್ರಮವನ್ನು ಏರ್ಪಡಿಸಿ ವಧುವರರಿಗೆ ಸಿದ್ಧವಾಗಿರುವಂತ ಈ ಕಾರ್ಯಕ್ರಮ ಓಣಿಯವರೆಗೆ, ಊರವರೆಗೆ, ಬಂಧು ಬಾಂಧವರಿಗೆ ಈ ನೆಪದಲ್ಲಿ ಬರಮಾಡಿಕೊಂಡು ಇದರ ಮಹತ್ವ ತಿಳಿಬೇಕು. ಈ ಮದುವೆ ಸಮಾರಂಭದಲ್ಲಿ ಏರ್ಪಾಟಾಗಿರುವಂತಹ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳೋದು ಯಾವುವು ಅಂತಂದ್ರೆ, ಮುಖ್ಯವಾಗಿ ಒಂದು ಕಾಯಕ, ಇನ್ನೊಂದು ದಾಸೋಹ. ಇಂಥ ವಿಚಾರಗಳನ್ನು ಒಳಗೊಂಡಿರುವಂತಹ ಈ ಸತ್ಸಂಗ ಕಾರ್ಯಕ್ರಮಕ್ಕೆ
ಇವತ್ತಿನಿಂದ 5 ದಿನಗಳವರೆಗೆ ತಾವೆಲ್ಲ ಭಾಗಿಯಾಗಿದ್ದೀರಿ. ನಮ್ಮ ಕಲಾವಿದರನ್ನು ಮೊದಲು ಮಾಡಿಕೊಂಡು ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ರೇವಣ ಸಿದ್ಧರು ಇಡೀ ನಾರಾಯಣಪುರ ಊರಿಗೇನೆ ಆರಾಧ್ಯರು. ಊರೊಳಗ ಯಾರದೋ ಒಂದು ಮನಿ ಒಳಗ ಒಂದು ಮಂಗಲ ಕಾರ್ಯ ಆಗಬೇಕು ಅಂತಂದ್ರೆ ಮೊದಲು ಗುರುವಿನ ಪೂಜೆ, ಗುರುವಿಗೆ ಭಕ್ತಿ ಅರ್ಪಣ ಆದ ಮೇಲೇ ನಮ್ಮ ಮನೆತನದ ಕಾರ್ಯಕ್ರಮಗಳು ಯಥಾವತ್ತಾಗಿ ನಡೆಯಬೇಕು. ಇದು ಇವತ್ತಿಂದಲ್ಲ. ಈ ಊರು ಯಾವಾಗ ಜನನವಾಯಿತು, ಈ ಊರು ಯಾವಾಗ ಹುಟ್ಟಿಕೊಂಡಿತು, ಅವಾಗಿನಿಂದ ಇವತ್ತಿನವರೆಗೂ ನೀವೆಲ್ಲರೂ ಭಕ್ತಿ ಶ್ರದ್ಧೆಯಿಂದ ಆ ಗುರುರೇವಣ ಸಿದ್ಧರಿಗೆ ಮೊರೆ ಹೋಗಿ ಪ್ರಾರ್ಥನೆ ಮಾಡಿ ಪೂಜಿಸಿ ಆರಾಧಿಸಿ ಆತನನ್ನ ನೆನೆಸಿ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡುವ ಹಾಗೇನೆ ಈ ಊರಿನ ಈ ಪೊಲೀಸ್ ಪಾಟೀಲ್ ಬಂಧುಗಳು ಕೂಡ ಮಕ್ಕಳ ಮದುವೆಯ ನೆಪದಲ್ಲಿ ನಾವೆಲ್ಲರೂ ಒಂದು ಕಡೆ ಸೇರಿ ಸತ್ಸಂಗ ಮಾಡುವ ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಈ ಪೊಲೀಸ್ ಪಾಟೀಲ ಈ ಪರಿವಾರದವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಮೊದಲು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಈ ಸತ್ಸಂಗ ಪ್ರತಿಯೊಬ್ಬರಿಗೂ ಅತ್ಯವಶ್ಯವಾಗಿ ಬೇಕಾಗಿರುವಂಥ ಈ ಸತ್ಸಂಗ ಪ್ರತಿಯೊಬ್ಬರ ಜೀವನದ ದಿವ್ಯ ಔಷಧ. ಈ ಔಷಧವನ್ನ ಯಾರು ಸ್ವೀಕಾರ ಮಾಡ್ತಾರೆ, ಯಾರು ತೆಗೆದುಕೊಳ್ತಾರೆ, ಈ ಔಷಧವನ್ನ ಯಾರು ಪಡೆದುಕೊಳ್ಳುತ್ತಾರೆ ಅವರೆಲ್ಲ ಮನದ ಮೈಲಿಗೆಯನ್ನ ಕಳೆದುಕೊಳ್ಳಾಕ ಸಾಧ್ಯ ಆಗ್ತದೆ. ಮನದ ಕೊಳೆಯನ್ನ ಕಳಿಬೇಕು ಅಂತಂದ್ರೆ ಸತ್ಸಂಗದಲ್ಲಿ ನಾವು ಮಿಲನ ಆಗಲೇಬೇಕು, ಭಾಗಿಯಾಗಲೇಬೇಕು. ಅಂತ ಸಾಮಾನ್ಯ ತಿಳುವಳಿಕೆ ಈ ಸತ್ಸಂಗದಿಂದ ನಮ್ಗೆಲ್ಲ ಗೊತ್ತಾಗ್ತದೆ. ಕಲಿತವರಿಗೂ, ಸಾಲಿ ಕಲಿತವರಿಗೂ, ಕಲೀಲಾರದವರಿಗೂ, ಸಣ್ಣವರಿಗೂ ದೊಡ್ಡವರಿಗೂ, ಹೆಣ್ಮಕ್ಳಿಗೂ ಗಂಡ್ಮಕ್ಕಳಿಗೂ ಎಲ್ಲರಿಗೂ ಈ ಬದುಕಿನ ಗಮ್ಮತ್ತೇನದಲ್ಲ ಬರೋಬರಿ ನಮ್ಗೆ ತಿಳಿಯುತ್ತದೆ. ಸಂಸಾರ, ಪ್ರಪಂಚ, ಜೀವನ, ಬದುಕು ನಾವೆಷ್ಟು ಮಟ್ಟಿಗೆ ತಿಳ್ಕೊಂಡಿವಿ ಅಂದ್ರೆ ಸೂರ್ಯ ಉದಯ ಆಯಿತು ಅಂದ್ರೆ ನಮ್ದು ಶುರುವಾಗ್ತದೆ. ಏನು ಶುರುವಾಗ್ತದ? ಸಂಸಾರದ ಸುದ್ದಿ ಶುರುವಾಗ್ತದೆ. ಈ ಸಂಸಾರದ ಸುದ್ದಿ ಎರಡು ನಮೂನೆ ನಾವು ಬಳಸ್ತೀವಿ. ಚಲೋದಕ್ಕೂ ಬಳಸ್ತೀವಿ, ಕೆಟ್ಟದಕ್ಕೂ ಬಳಸ್ತೀವಿ, ಹೌದಕ್ಕೂ ಬಳಸ್ತೀವಿ, ಅಲ್ಲದಕ್ಕೂ ಬಳಸ್ತೀವಿ. ಚಲೋದಕ್ಕೆ ಬಳಸ್ತೀವಿ ಅಂತಂದ್ರೆ ಕೇಳೋದವ್ರು ನೋಡಿದವರು ಹೌದಂತಾರ, ಕೆಟ್ಟದಕ್ಕೆ ಬಳಸಿದ್ರ ನಮಗೇನಂತಾರ? ಬೈತ. ಈ ಚಲೋದಕ್ಕ ಕೆಟ್ಟದಕ್ಕ ಬಳಸೋದಕ್ಕಾಗಿನೇ ಭಗವಂತ ನಮ್ಮನ್ನು ಹುಟ್ಟಿಸಿ ಕಳಿಸಿ
ಕಳಿಸುವಾಗ ಎಲ್ಲರಿಗೂ ಆವಿಷ್ಯವನ್ನ ಕೊಟ್ಟಿದ್ದ. ನಾರಾಯಣಪುರದೊಳಗ ನೀ ಹುಟ್ಟುತ್ತೀಯಪ್ಪ ಅಂದ್ರೆ ಇಷ್ಟು ದಿವಸ ಅಲ್ಲಿ ಇರಬೇಕು, ಆ ಊರಾಗ ಇಷ್ಟು ದಿವಸ ಇರ್ತಿ ಅಂದ್ರೆ ನಿನ್ನಿಂದ ಈ ಕೆಲಸ ಆಗ್ಬೇಕು. ಹೀಗೆಲ್ಲ ಹೇಳಿ ಕೇಳಿ ಆವಿಷ್ಯದ ಗಳಿಗೆಗಳನ್ನು ನಮ್ಗೆ ಕೊಟ್ಟು ಕಳಿಸಿರ್ತಾರೆ. ಕಳಿಸುವಾಗ ಹಂಗ ಕಳಿಸಿರಂಗಿಲ್ಲ. ಈ ಊರಾಗ ನಾವು ಆರಾಮ್ ಇರಬೇಕು ಅಂದ್ರೆ ಇರಾಕ್ ಮನಿ ಬೇಕು. ಮನಿ ಇಲ್ಲ ಅಂದ್ರೆ ಇರಾಕ್ ಸಾಧ್ಯ ಏನು? ಎಷ್ಟು ದಿವಸ ಬಯಲಾಗಿರೋದು, ಎಷ್ಟು ದಿವಸ ಗುಡಿ ಕಟ್ಟಿ ಮೇಲೆ ಮಲ್ಕೊಳ್ಳೋದು. ಎಷ್ಟು ಶಾಣೆ ಆದನ ದೇವರು ಅಂದ್ರೆ ಆ ರೇವಣ ಸಿದ್ಧ ನಮ್ಮನ್ನ ತಾಯಿ ಹೊಟ್ಟೆಯಿಂದ ಈ ಭೂಮಿಗೆ ಕಳಿಸುವಾಗ ನಮಗ ಇರಾಕ್ ಒಂದು ಮನಿ, ಅದು ಸಣ್ಣದಿರ್ಬೋದು, ಅದು ದ್ವಾಡದಿರ್ಬೋದು. ಇರಾಕ್ ಒಂದು ಮನಿ, ಉಣಾಕ್ ಒಂದಿಷ್ಟು ಅನ್ನ, ಕುಡಿಯಾಕ ಒಂದಿಷ್ಟು ನೀರ, ಉಡಾಕ ಒಂದಿಷ್ಟು ಬಟ್ಟಿ, ಸಂಸಾರ ಸಾಗಾಕ ಒಂದಿಷ್ಟು ಜಮೀನ ಹೊಲ, ಇಲ್ಲ ಅಂದ್ರೆ ಕೂಲಿನ. ಬಾಳ ಕೊಟ್ಟವರಿಗೆ ಸೌಕಾರ ಅಂದೇವಿ, ಸ್ವಲ್ಪ ಕೊಟ್ಟವರಿಗೆ ಬಡೂರು ಅಂತ ಕರ್ಕೊಂಡು ಬಂದೀವಿ. ಈ ಊರಾಗ ಆರಾಮಾಗಿರಾಕ ಇಷ್ಟೆಲ್ಲ ಕೊಟ್ಬಿಟ್ಟಿರುವಂತ ಆ ದೇವರು ಒಂದು ಮಾತ್ರ ಅವನ ಕಡೆ ಇಟ್ಕೊಂಡ. ಒಂದೇ ಒಂದು ಎಲ್ಲವನ್ನ ಕೊಟ್ಟು ಒಂದು ಮಾತ್ರ ಅವರ ಕಡೆ ಇಟ್ಟುಕೊಂಡ. ಯಾವಾಗ ಹೇಳ್ರಿ? ನನಗೂ ಕೊಟ್ಟಾನ, ನಿಮ್ಗೂ ಕೊಟ್ಟಾನ. ಯವ್ವ ನಿಮ್ಗೂ ಕೊಟ್ಟಾನ. ಒಂದು ಮಾತ್ರ ಅವನ ಕಡೆ ಇಟ್ಟುಕೊಂಡ. ಅದು ಯಾವುದ್ರಿ? ಯಾವುದ್ರಿ ಅದು? ಸಾವು. ಎಲ್ಲ ಕೊಟ್ಟಾನಂತನೇ ನಾವಿಷ್ಟು ಆರಾಮಾಗಿದ್ದೀವಿ. ಆರಾಮಾಗಿರುವಂತ ನಮಗ ಹೇಳದೆ ಕೇಳದೆ ಒಮ್ಮೆಲೆ ಅಳು ಬರ್ತದೆ, ಕಣ್ಣೀರು ಹಾಕ್ತೀವಿ. ಯಾವಾಗ ಕಣ್ಣೀರು ಬರ್ತಾವ, ಯಾವಾಗ ನಮಗಳು ಬರ್ತದ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸಂಸಾರದಾಗ ದುಃಖ ಅಂತ ಕರಿತೀವಿ. ದುಃಖ ಅಳು. ಆ ದುಃಖ ಹೇಳಿ ಕೇಳಿ ಬರಂಗಿಲ್ಲ, ಯಾವಾಗ ಬರ್ತದೋ ಗೊತ್ತಾಗಂಗಿಲ್ಲ. ಬರೇ ಅಳೋದಷ್ಟೇ ಅಲ್ಲ, ಕಣ್ಣೀರ್ ಹಾಕೋದಷ್ಟೇ ಅಲ್ಲ, ಒಮ್ಮೆಲೆ ನಾವು ನಗುತ್ತೀವಿ. ನಗುನು ಹೇಳಿ ಕೇಳಿ ಬರಂಗಿಲ್ಲ. ಯಾವಾಗ ನಗುತ್ತೀವಿ ಅಂದ್ರ ಸುಖ ಬಂದಾಗ. ಆ ಸುಖ ಯಾವಾಗ ಬರ್ತದೆ ಹೇಳಕ್ ಆಗೋದಿಲ್ಲ, ಅದು ಬಂದಾಗನೇ ನಾವು ನಗೋದು. ಈ ಅಳೋದು ಈ ನಗೋದು ಏನದಲ್ಲ, ಈ ಸುಖ ದುಃಖ ಇದಕ್ಕೇನಂತ ಕರೀತಾರಂದ್ರ ಭವ ಅಂತ ಕರೀತಾರ. ಭವ. ಈ ಭವದೊಳಗ ನಾವು ಹುಟ್ಟುತ್ತೀವಿ, ಈ ಭವದೊಳಗ ನಾವು ಸಾಯ್ತೀವಿ. ಈ ಊರಾಗ ಅಷ್ಟೇ ಅಲ್ಲ, ಈ ತಾಲೂಕಿನಾಗ ಅಷ್ಟೇ ಅಲ್ಲ, ಈ ಜಿಲ್ಲೆ ಒಳಗ ಅಷ್ಟೇ ಅಲ್ಲ, ಈ ರಾಜ್ಯದೊಳಗ ಅಷ್ಟೇ ಅಲ್ಲ. ಬ್ರಹ್ಮ ಈ ವಿಶ್ವವನ್ನ, ಈ ಪ್ರಪಂಚವನ್ನ ಏನು ಸೃಷ್ಟಿ ಮಾಡಿದಾನ, ಅವತ್ತಿನಿಂದ ಇವತ್ತಿನವರೆಗೂ ಈ ಹುಟ್ಟು ಸಾವು ಇರೋದೇ ಇದ್ದಿದ್ದು. ಈ ಹುಟ್ಟು ಸಾವಿನ ಚಕ್ರ ಹಂಗ ತಿರುಗ್ತಿರ್ತದ. ಇದರಿಂದ ನಾವು ಬಿಡುಗಡೆ ಆಗಬೇಕು. ಈ ಭವಬಂಧನದಿಂದ ನಾವು ಬಿಡುಗಡೆ ಆಗಬೇಕು. ಯಾರು ಬಿಡುಗಡೆ ಆಗ್ತಾರೆ ಅವರಿಗೇನೆ ಮುಕ್ತಿ, ಅವರಿಗೇನೆ ಮೋಕ್ಷ, ಅವರಿಗೇನೆ ಕೈಲಾಸ, ಅವರಿಗೇನೆ ಸ್ವರ್ಗ. ನಮ್ಮ ತಲೆಯಾಗ ನಾವೇನ್ ಕೇಳಕ್ ಬಂದಿವಲ್ಲ, ನಮ್ಮ ತಲೆಯಾಗ ಏನದ ಅಂದ್ರ ಸ್ವರ್ಗ, ಕೈಲಾಸ, ಮುಕ್ತಿ, ಮೋಕ್ಷ ಈ ಶಬ್ದಗಳು
ತಲೆಯಾಗ ಬಂದಾಗ ಮನಸ್ಸಿನಾಗ ಬಂದಾಗ ನಾವೇನ್ ಮಾಡ್ತೀವಿ? ಮುಗುಲ್ ಕಡೆ ನೋಡ್ತೀವಿ. ಸ್ವರ್ಗ ಕೈಲಾಸ ಅಲ್ಲಿರಬೇಕು ಅಂತ ಮುಗುಲ್ ಕಡೆ ಕೈ ಮಾಡಿ ನೋಡ್ತೀವಿ ನಾವು. ಆ ಮುಕ್ತಿ, ಆ ಮೋಕ್ಷ, ಆ ಸ್ವರ್ಗ, ಕೈಲಾಸ ಮುಗುಲಾಗೂ ಇಲ್ಲ, ನೆಲದಾಗೂ ಇಲ್ಲ. 5 ದಿವಸ ಸತ್ಸಂಗ ಹಿಂಗಾಗ್ಬೇಕಲ್ಲ. ನಾ ಹೇಳಬೇಕು, ನೀವೆಲ್ಲ ಕೇಳಬೇಕು. ಎಷ್ಟರ ಮಟ್ಟಿಗೆ ನೀವು ಕೇಳಬೇಕು ಅಂದ್ರ ಮೈ ಮರೆತು ಕೇಳಬೇಕು. ಮೈ ತುಂಬ ಕಿವಿಗಳನ್ನಾಗಿ ಮಾಡಿಕೊಂಡು ಕೇಳಬೇಕು. ಈ ಊರಾಗ ನನ್ನ ಮುಖಾಂತರ ಸತ್ಸಂಗ ಆಗಲಾರದು ಎಷ್ಟು ವರ್ಷ ಆಗಿರಬೇಕು. ಆ ರೇವಣ ಸಿದ್ಧರ ದೇವಸ್ಥಾನದ ಉದ್ಘಾಟನೆ ಸಂದರ್ಭದಲ್ಲಿ ಬಹುಶಃ 30 ವರ್ಷ ಕಳೆದಿರಬೇಕು. ಮತ್ತೆ ಈ ಅವಕಾಶ ಈ ಊರಿನ ಪ್ರತಿಷ್ಠಿತ ಮನೆತನದ ಈ ಪೊಲೀಸ್ ಪಾಟೀಲರ ಒಂದು ಮದುವೆ ನೆಪದಲ್ಲಿ ಹಂಬಲ ಮುತ್ತೇವರ ನೀವ ಹೇಳಬೇಕು. ಅವರ ಹಂಬಲಕ್ಕ, ಅವರ ಸದಾಶೆಗೆ 5 ದಿವಸ ಎಲ್ಲರ ಜೊತೆ ಕೂಡಿಕೊಂಡು ಸತ್ಸಂಗ ಮಾಡಬೇಕು ಅನ್ನುವ ಸದ್ಭಾವನೆಯಿಂದ ನಾ ಬಂದಿದ್ದೀನಿ. ಬಂದ ಮ್ಯಾಲ ಈ 5 ದಿವಸದ ಈ ಸಮಯ, ಈ ಸತ್ಸಂಗದ ಸಮಯ ಊರವರು ಸಾರ್ಥಕ ಮಾಡಿಕೊಳ್ಬೇಕು. ಮತ್ತು 6ನೇ ತಾರೀಕು ಬಂದ್ರೆ ಇದು ನಿಮಗೆ ಸಿಗೋದೇ ಇಲ್ಲ. ಇದ್ದ 5 ದಿವಸಗಳು ನಾವು ಸರಿಯಾಗಿ ಸತ್ಸಂಗ ಮಾಡಿ ನಮ್ಮ ಜೀವನಕ್ಕೆ, ನಮ್ಮ ಬದುಕಿಗೆ ಜೋಡಿಸಿಕೊಂಡು ಹೋಗ್ಬಿಟ್ರೆ ಆ ಜೀವನ, ಆ ಬದುಕಿಗೆ ಒಂದಿಷ್ಟು ಸ್ವಾದ, ಒಂದಿಷ್ಟು ರುಚಿ ಬರಾಕ ಸಾಧ್ಯ ಆಗ್ತದೆ. ಮನುಷ್ಯಾಗ ಕಿಮ್ಮತ್ತಿಲ್ಲ. ಇವನಿಗಿರುವಷ್ಟು ಕಿಮ್ಮತ್ತು ಜಗತ್ನ್ಯಾಗ ಯಾವ ವಸ್ತುವಿಗೂ ಇಲ್ಲ. ಮನುಷ್ಯಾಗ ಕಿಮ್ಮತ್ತಿಲ್ಲ, ಇವನಿಗಿರುವಷ್ಟು ಕಿಮ್ಮತ್ತು ಜಗತ್ತಿನ್ಯಾಗ ಯಾವ ವಸ್ತುವಿಗೂ ಇಲ್ಲ. ಇದೊಂದು ಸಾಲ ಏನದಲ್ಲ, ನಾವೊಂದು ಹಾಳ್ಯಾಗ ಬರೆದಿಟ್ಟುಕೊಂಡು, ಕಿಶಾದಾಗ ಇಟ್ಟುಕೊಂಡು ಮುಂಜಾನೆ ಮನೆ ಬಿಡುವಾಗ ಒಂದು ಸಲ ನೋಡಿ ಬಿಡಬೇಕು. ಮನುಷ್ಯಾಗ ಕಿಮ್ಮತ್ತಿಲ್ಲ, ಇವನಿಗಿರುವಷ್ಟು ಕಿಮ್ಮತ್ತು ಜಗತ್ನ್ಯಾಗ ಯಾವ ವಸ್ತುವಿಗೆ ಇಲ್ಲ. ಅದಕ್ಕಾಗೇನೆ ನಮ್ಮ ಗುರು ಹಿರಿಯರು 1,00,000 ಮೇಲೆ 96,000 ಜನ್ಮ ರಾಶಿ ಒಳಗನೆ ಈ ಜನ್ಮ 84,99,999 ಜನ್ಮದೊಳಗ ಈ ಜನ್ಮ, ಮಾನವ ಜನ್ಮ ಶ್ರೇಷ್ಠ ಅಂತ ಕರೆದಿದ್ದಾರೆ. ಶ್ರೇಷ್ಠ ಎದಕ್ಕಂದಾರ? ಈ ಮಾನವ ಜನ್ಮ ಇದು ಶ್ರೇಷ್ಠ. ಮುಂಜಾನೆಯಿಂದ ಚಂತಾನ ಕುಡ್ಕೊಂತ ಕೂಡಿದ್ರ ಇದು ಶ್ರೇಷ್ಠ ಆಗ್ತದ. ಇಸ್ಪೇಟ್ ಆಡ್ಕೊಂತ ಜೀವನ ಕಳೆದ್ರ ಶ್ರೇಷ್ಠ ಆಗ್ತದನು? ಹಗಲೆಲ್ಲ ದುಡಿದು ಬಂದ ಧಾನ್ಯ ಮಾರಿ ಮಟಗ ಆಡಿದ್ರ ಇದು ಶ್ರೇಷ್ಠ ಆಗ್ತದ? ಊರೊಳಗ ಒಳ್ಳೆ ಸಂಸಾರ ಮಾಡಿಕೊಂಡು ಎಲ್ಲರಿಗೆ ಬೇಕಾಗಿ ಇರುವಂತ ಮನುಷ್ಯನ ಕಾರ್ ಹಿಡಿದು ಜಗ್ಗದ್ರ ಇದು ಸಾರ್ಥಕ ಆಗ್ತದ? ಸಾರ್ಥಕ ಯಾವ ರೀತಿಯಾಗಿ ಆಗಬೇಕು ಅನ್ನುವ ಸಾಮಾನ್ಯ ತಿಳುವಳಿಕೆ ಎಲ್ಲಿ ನಮಗೆ ಸಿಗ್ತದೆ, ಎಲ್ಲಿ ನಮಗೆ ದೊರಕ್ತದೆ ಅಂದ್ರೆ ಅದು ಸತ್ಸಂಗ. ಸತ್ಯವಂತರ ಸಂಗವಿರಲು ತೀರ್ಥವೇ
ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಗೆ ತಕೆ ತಾನು ಉಣ್ಣದ ಪರರಿಗಿಕ್ಕದ ಧನ ವಿದ್ಯಾತಕ್ಕೆ ತಾನು ಉಣ್ಣದ ಪರರಿಗಿಕ್ಕದ ಧನ ವಿದ್ಯಾತಕ್ಕೆ ಮಾನಹೀನನಾಗಿ ಬಾಳ್ವ ಮನುಜನೇತಕ್ಕೆ ಮನುಜನೇತಕ್ಕೆ ಸತ್ಯವಂತರ ಸಂಗವಿರಲು ತೀತವೇತಕ್ಕೆ ನಿತ್ಯ ಜ್ಞಾನಿಯಾದ ಮೇಲೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಗೆ ತಕೆ ಚಿಂತೆಗೆ ಸತ್ಯವಂತರ ಸಂಗವಿರಲು ತಾನು ಉಣ್ಣದ ತಾನು ಉಣ್ಣದ ತಾನು ಉಣ್ಣದ ತಾನು ಉಣ್ಣದ ಪರರಿಗಿಕ್ಕದ ಧನ ವಿದ್ಯಾತಕ್ಕೆ ಮಾನಹೀನನಾಗಿ ಬಾಳು ಮನುಜನೇತಕ್ಕೆ ಜ್ಞಾನವಿಲ್ಲದೆ ನೂರು ಕಾಲ ಜ್ಞಾನವಿಲ್ಲದೆ ನೂರು ಕಾಲ ಬದುಕಲೇತಕ್ಕೆ ಮಾನನೀಯ ತೋರೆದ ಬಗ ಭೋಗವೇತಕ್ಕೆ ಭೋಗವೇತಕ್ಕೆ ಸತ್ಯವಂತರ ಸಂಗವಿರಲು ತೀತವೇತಕ್ಕೆ ನಿತ್ಯ ಜ್ಞಾನಿಯಾದ ಮೇಲೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಗೆ ತಕೆ ಚಿಂತೆಗೆ ತಕೆ ಮಾತು ಕೇಳದ ಮರೆತು ನಡಿವ ಮಕ್ಕಳೇ ತಕೆ ಪ್ರೀತಿಗಿಲ್ಲದ ಎಡೆಯ ನಿಕ್ಕದ ಅನ್ನವೇತಕ್ಕೆ ನೀತಿಗರಿತು ನಡೆಯದಿರುವ ಪಂಡನೇತಕ್ಕೆ ಸೋತು ಹೆಣ್ಣಿಗೆ ಹೆದರಿ ನಡಿವ ಪುರುಷನೇತಕ್ಕೆ ಪುರುಷನೇತಕ್ಕೆ ಸತ್ಯವಂತರ ಸಂಗವಿರಲು ತೀತವೇತಕ್ಕೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಗೆ ತಕೆ
ಮಂದಣೆಯನ್ನು ನಡೆಸದಿರುವ ದೊರೆಗುಗೆ ತಗೆ ಮುಲ್ಲ ಪಾಠ ಪಡೆಯದಲ್ಲ ಬಯಸಲೇತಗೆ ಚಂದಗಾದಿ ಕೇಶವನಲ್ಲದೆ ಚಂದಗಾದಿ ಕೇಶವನಲ್ಲದೆ ದೈವವೇತಕ್ಕೆ ದೈವವೇತಕ್ಕೆ ಸತ್ಯವಂತರ ಸಂಗವಿರಲ್ 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 ತೀರ್ಥವೇತಕ್ಕೆ ಇಂಥ ಸಂಘಕ್ಕ ಸತ್ಸಂಗ ಸತ್ಸಂಗ ಅಂತ ಕರೀತಾರೆ. ಅದಕ್ಕಾಗಿಯೇ ಬಸವಣ್ಣನವರು ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ. ಸಂಘಗಳೆರಡುಂಟು, ಒಂದು ಬಿಟ್ಟು ಒಂದು ಹಿಡಿ. ಮಂಗಲ ಮೂರುತಿ ನಮ್ಮ ಕೂಡಲ ಸಂಗಮ ದೇವಿ. ಈ 5 ದಿವಸದ ಈ ಸತ್ಸಂಗದ ಕಾರ್ಯಕ್ರಮ ಬಸವಣ್ಣನವರು ಈ ಒಂದು ವಚನದಲ್ಲಿ ನಮಗೆ ಹೇಳ್ತಾರೆ. ಒಂದೇ ಒಂದು ವಚನದೊಳಗೆ ಸಂಘ 2, ಒಂದು ಬಿಡಬೇಕು ಒಂದು ಹಿಡಿಬೇಕು. ಒಂದು ಬಿಟ್ಟು ಒಂದು ಹಿಡಿದ್ರೆ ಆ ಪ್ರಕಾರ ಈ ಊರಾಗ ಓಣ್ಯಾಗ ಮನ್ಯಾಗ ಮಂದ್ಯಾಗ ನಾವು ಇದ್ರೆ ನಾವೇನಾಗ್ತೀವಿ? ಮಂಗಲ ಮೂರುತಿ. ಇನ್ನೇನಾಗ್ಬೇಕ್ರಿ? ಇನ್ನೇನಾಗ್ಬೇಕು? ಮಂಗಲ ಮೂರ್ತಿ ಆದ್ಮೇಲೆ ಮುಗೀತಲ್ಲ. ಮಂಗಲ ಮೂರ್ತಿ ಅಂದ್ರೆ ದೇವರೇ, ಪರಮಾತ್ಮ, ಆ ಶಿವ, ಆ ರೇವಣ ಸಿದ್ಧ. ಮಂಗಲ ಮೂರ್ತಿ ಆಗೋದಕ್ಕೆ ಎಷ್ಟು ಸರಳ ಹೇಳ್ತಾರೆ ಶರಣರು ಅಂದ್ರೆ, ಒಂದು ಬಿಡಬೇಕು ಒಂದು ಹಿಡಿಬೇಕು. ಚಲೋ ಇಲ್ಲ ಈ ಮಾತು? ಇದ್ರ ಸಲುವಾಗಿ ಉಪವಾಸ ಇರೋದು, ವನವಾಸ ಮಾಡೋದು, ಕಣ್ಣು ಮುಚ್ಕೊಂಡು ಕೂಡೋದು, ತೀರ್ಥಯಾತ್ರೆ ಮಾಡೋದು ಇವ್ಯಾವೂ ಬೇಡಂತ. ಸತ್ಯವಂತರ ಸಂಘ ಒಂದಿದ್ರೆ ತೀರ್ಥಕ್ಷೇತ್ರ ಯಾಕೆ? ಎದುರ ಸಲುವಾಗಿ. ಎಷ್ಟು ಸರಳ ಜೀವನ ನಮ್ಮದು, ಎಷ್ಟು ಸರಳ ನಮ್ಮ ಬದುಕು. ದೇವರಿದ್ದಲ್ಲಿಗೆ ನಾವು ಹೋಗೋದಲ್ಲ. ಬಹಳ ಬಹಳ ನೆನಪಿಡ್ರಿ ನೀವು. ನೋಡಕ್ ಹೋಗ್ರಿ, ನಾ ಬೇಡ ನಂಗೆಲ್ಲ. ಈ ಬಂತ್ ನೋಡ್ರಿ ಉಗಾದಿ. ಉಗಾದಿ ಮುಂದೆ ಮಾಡ್ಕೊಂಡು ನಡ್ಕೊಂತ ಹೋಗಲ್ಲ. ಮಲ್ಲೈ ನಡ್ಕೊಂತ ಹೋಗ್ತಾರಿಲ್ಲ ಶ್ರೀಶೈಲಕ್ಕೆ. ನೋಡಕ್ ಹೋಗ್ರಿ, ಮಲ್ಲೈ ಸಿಗ್ತಾನ? ಸಿಗಂಗಿಲ್ಲ. ಅವ ಇದ್ದಲ್ಲಿಗೆ ಹೋಗೋದಲ್ಲ, ನಾವಿದ್ದಲ್ಲಿಗೆ ಬರಬೇಕು. ಮಲ್ಲೈ ಓಡಿ ನಾವಿದ್ದಲ್ಲಿಗೆ ಬರಬೇಕು. ಇದು ಜೀವನ ಧರ್ಮ, ಇದು ಬಸವ ಧರ್ಮ, ಇದು ಶರಣ ಧರ್ಮ, ಇದು ಮನುಷ್ಯ ಧರ್ಮ. ಎಷ್ಟು ಸರಳ ಅದು. ನಾವಿದ್ದಲ್ಲಿಗೆ ಬರಬೇಕು ಅಂದ್ರೆ ನಮ್ಮ ನಡಾವಳಿಕೆ ಹೇಗಿರಬೇಕು? ನಮ್ಮ ದಿನದ ನಡಾವಳಿಕೆ ಹೇಗಿರಬೇಕು? ಸ್ವರ್ಗ, ಮುಕ್ತಿ, ಮೋಕ್ಷ, ಕೈಲಾಸ ಮುಗಲಾಗೂ ಇಲ್ಲ, ನೆಲದಾಗೂ ಇಲ್ಲ. ಎಲ್ಲದಾವ ಅಂತ ಕೇಳಿದ್ರೆ ನಮ್ಮ ನಮ್ಮ ನಡಾವಳಿಕೆ ಒಳಗ, ತಾಯಿಗಳೇ, ನಮ್ಮ ನಮ್ಮ ನಡಾವಳಿಕೆ ಒಳಗ, ನಮ್ಮ ನಮ್ಮ ನಡಾವಳಿಕೆ ಒಳಗ ಸ್ವರ್ಗ, ಮುಕ್ತಿ, ಮೋಕ್ಷ, ಕೈಲಾಸ ನಾವು ಕಾಣಬೇಕು. ಅದಕ್ಕೆ ನಾವೇನ್ ಮಾಡಬೇಕು? ಕಾಯಕ ಜೀವಿಗಳಾಗಬೇಕು. ಪ್ರತಿಯೊಬ್ಬರು ಕಾಯಕ ಜೀವಿಗಳಾಗಬೇಕು. ಕೈ ಕೆಸರಾದರೆ ಬಾಯಿ ಮೊಸರು, ದುಡಿತವೆ ದುಡ್ಡಿನ ತಾಯಿ. ಯಾಕೆ ಹೇಳಿದ್ರಿ? ಅದ್ರ ಸಲುವಾಗಿ ಹೇಳೋದು. ಅಪ್ಪ ಗಳಿಸಿದ್ದು, ಮುತ್ತೆ ಗಳಿಸಿದ್ದು ಕುಂತುಣೋ ಜೀವನ ಅಲ್ಲ, ಮನುಷ್ಯ ಜೀವನ ಅಲ್ಲ. ಇದು ನಮ್ಮ ಬೆವರಿನಿಂದ, ನಮ್ಮ ರಕ್ತದಿಂದ, ನಮ್ಮ ದುಡಿಮೆಯಿಂದ ನಾವು ಉಣ್ಣುವ ಅನ್ನ ಅದು ಪ್ರಸಾದ ಆಗಬೇಕು. ಅವಾಗ ಮೈಯಾಗ ರಕ್ತ ಹುಟ್ಟದ, ರಟ್ಟ್ಯಾಗ ಶಕ್ತಿ ಬರ್ತದೆ.
ಈ ದುಡಿಮೆ ಇನ್ನೊಬ್ಬರಿಗೆ ಅನುಕೂಲ ಆಗಬೇಕು, ಹಿತ ಆಗಬೇಕು, ಮಿತ ಆಗಬೇಕು. ಈ ಪ್ರಕಾರ ಜೀವನ ಮಾಡಿದ್ರೆ ರೇವಣ ಸಿದ್ಧ ತಾನೇ ಬರ್ತಾನೆ. ಈ ಎಲ್ಲ ತಿಳುವಳಿಕೆ ಮದುವೆಯಾಗುವ ವಧುವರರಿಗೆ ತಿಳಿಸ್ಬೇಕು ಅನ್ನುವಂಥ ಕಾರಣದಿಂದ ನಮ್ಮ ಗುರು ಹಿರಿಯರು ಮದುವೆಯೊಳಗ ಪುರಾಣ ಹಚ್ಚುವಂಥ ಪದ್ಧತಿಯನ್ನು ಇರಿಸಿಕೊಂಡ ಹಾಗೆಯೇ ಈ ಪೊಲೀಸ್ ಪಾಟೀಲ್ ಬಂಧುಗಳು ಕೂಡ ಮಕ್ಕಳ ಮದುವೆ ಸಲುವಾಗಿ ಈ 5 ದಿವಸದ ಈ ಕಾರ್ಯಕ್ರಮ ಇವತ್ತಿನಿಂದ ಪ್ರಾರಂಭ ಆಯಿತು. ನಾಳೆಯ ದಿವಸ ರೇವಣ ಸಿದ್ಧರು ಕೊಲ್ಲಿಪಕ್ಕಿಯಲ್ಲಿ ಜನನ ಆಗ್ತದೆ. ಅವ್ರ ಹುಟ್ಟು ಯಾವ ರೀತಿ ಆಗ್ತದ, ಅವರು ಹೆಂಗೆ ಬೆಳೀತಾರೆ, ದೊಡ್ಡವರಾಗ್ತಾರೆ. ಆ ರೇವಣ ಸಿದ್ಧರು ದೊಡ್ಡವರಾಗಿ ಜಗತ್ತನ್ನು ಯಾವ ರೀತಿಯಾಗಿ ಬೆಳಗ್ತಾರೆ ಅನ್ನುವ ಅತ್ಯಮೂಲ್ಯವಾಗಿರುವಂಥ ವಿಷಯ ನಾಳೆ ದಿವಸ ನಾವು ತಿಳಿಯೋಣ. ದಿವಸಗಳು ಕಡಿಮೆ ಇರೋದರಿಂದ ನಮ್ಮ ಗವಾಯಿಗಳು 7:15 ಬರ್ತಾರ. 7:15 ಬಂದು ಒಂದು ಅರ್ಧ ಗಂಟೆ ಸಂಗೀತ, ಸರಿಯಾಗಿ 8 ಗಂಟೆಗೆ ಪ್ರಾರಂಭ ಆಗಿ 9:00ವರೆಗೆ ಪುರಾಣ ಮಂಗಲ ಮಾಡೋಣ. ಈ ಸತ್ಸಂಗದ ಸಮಯದ ಸಾರ್ಥಕತೆ ತಾವೆಲ್ಲ ಪಡೆದುಕೊಳ್ತೀರಿ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ತಮಗೆ ತಿಳಿಸಿ ಪ್ರಾರಂಭದ ಈ ದಿವಸ ಇಲ್ಲಿಗೆ ಮಂಗಲ. ಇಲ್ಲಿವರೆಗೆ ಪರಮ ಪೂಜ್ಯ ಸೊನ್ನದ ದಾಸೋಹ ಮಠದ ಪರಮ ಪೂಜ್ಯ ಶ್ರೀ ಮಂದಿರಂಜನ ಪ್ರಣವ ಸ್ವರೂಪಿ ಶಿವಾನಂದ ಅಪ್ಪಗಳ ಅಮೃತವಾಣಿಯಿಂದ ತಾವೆಲ್ಲರೂ ಪುರಾಣ ಪ್ರಾರಂಭ ಕೇಳಿದ್ದೀರಿ. ಇವತ್ತಿನ ದಿನ ರೇವಣಸಿದ್ಧ ಶಿವಲಿಂಗಪ್ಪ ಯಾತ್ನೂರಿವರು ಕೂಡ ಪೂಜ್ಯರಿಗೆ 251, ಗವಾಯಿಗಳಿಗೆ 101, ತಬಲಾಜಿಯವರಿಗೆ 101, ಬಸವಣ್ಣರಿಗೆ 51 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಆ ಭಗವಂತನ ಆಶೀರ್ವಾದ ಸದಾ ಇರಲಿ ಅಂತೇಳಿ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಹರಿಸೋಣ. ತುಂಡಪ್ಪಗೌಡ ಹನುಮಂತರಾಯಗೌಡ ಬಿರಾದರ್ ಇವರು ಕೂಡ ಪೂಜ್ಯರಿಗೆ 100 ರೂಪಾಯಿ, 101 ರೂಪಾಯಿ, ಗವಾಯಿಗಳಿಗೆ 50, ತಬಲಾವಾದಕರಿಗೆ 51 ರೂಪಾಯಿ ಕೊಟ್ಟಿದ್ದಾರೆ. ಸಿದ್ದರಾಮಪ್ಪಗೌಡ ಬಸವರಾಜ